16ನೇ ಹಣಕಾಸು ಆಯೋಗದ ಶಿಫಾರಸಿನಂತೆ ರಾಜ್ಯಗಳಿಗೆ 2026-27ನೇ ಸಾಲಿನಲ್ಲಿ 1.4 ಲಕ್ಷ ಕೋಟಿ ರೂಪಾಯಿ ಹಂಚಿಕೆ ಮಾಡುವುದಾಗಿ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಲೋಕಸಭೆಯಲ್ಲಿ ಹೇಳಿದ್ದಾರೆ. ಬಜೆಟ್ನ ಇನ್ನಿತರ ಮುಖ್ಯಾಂಶಗಳು. ತೆರಿಗೆ ಬಾಕಿ ಉಳಿಸಿಕೊಳ್ಳುವವರಿಗೆ %100 ಹೆಚ್ಚು ದಂಡ. ಕಣಿವೆ ರಾಜ್ಯಗಳಿಗೆ ಮೌಂಟೇನ್ ರೈಲು ಯೋಜನೆ. ಮೋಟಾರು ಅಪಘಾತ ಕ್ಲೇಮ್ಗಳಿಗೆ ತೆರಿಗೆ ವಿನಾಯಿತಿ. ಬಂಡವಾಳ ವೆಚ್ಚ 12.2 ಲಕ್ಷ ಕೋಟಿ ರೂಪಾಯಿ, %4.3 ವಿತ್ತೀಯ ಕೊರತೆ. ಮಧುಮೇಹ, ಕ್ಯಾನ್ಸರ್ ಔಷಧಿಗಳ ಬೆಲೆ ಇಳಿಕೆ. ಪ್ರವಾಸಿಗರ ಅನುಕೂಲಕ್ಕೆ ಈ ಬಸ್ಗಳ ಸೌಲಭ್ಯ. 5 ರಾಜ್ಯಗಳಲ್ಲಿ 4,000 ಬಸ್ ವ್ಯವಸ್ಥೆ. ಹೈನುಗಾರಿಕೆ ಮತ್ತು ಕೋಳಿ ಸಾಗಾಣಿಕೆಗೆ ಒತ್ತು. ಜಾನುವಾರು ಸಾಗಣೆ ರೈತರ ಪ್ರೋತ್ಸಾಹಕ್ಕೆ ಸಾಲ ಸಂಯೋಜಿತ ಸಹಾಯಧನ ಯೋಜನೆ. ಪೌರಾಡಳಿತ ಸಂಸ್ಥೆಗಳು ಹೊರಡಿಸುವ ಸಿಂಗಲ್ ಬಾಂಡ್ಗಳಿಗೆ 3 ಕೋಟಿ ರೂಪಾಯಿ ಸಹಾಯಧನ. ಕ್ಯಾನ್ಸರ್ನ 17 ಔಷಧಿಗಳ ಬೆಲೆ ಇಳಿಕೆ. ಸಿಗರೇಟ್, ಮದ್ಯ ದರ ಏರಿಕೆ. ಪಶುವೈದ್ಯ ಕಾಲೇಜು ರೋಗ ಪತ್ತೆ ಪ್ರಯೋಗಾಲಯಗಳಿಗೆ ಸಾಲ ಸಂಬಂಧಿತ ಬಂಡವಾಳ ಸಹಾಯಧನ ಯೋಜನೆ. ಚರ್ಮ ಉತ್ಪನ್ನ ದರಗಳ ಇಳಿಕೆ. ದುಬಾರಿ ಬೆಲೆಯ ಆಮದು ಸುಂಕಕ್ಕೆ ವಿನಾಯಿತಿ. ಬಹುಭಾಷಾ ಕೃತಕ ಬುದ್ಧಿಮತ್ತೆ ಸಾಧನೆಗಳಿಗಾಗಿ ಭಾರತ್ ವಿಸ್ತಾರ್ ಆರಂಭ. 16ನೇ ಹಣಕಾಸು ಆಯೋಗದ ಶಿಫಾರಸುಗಳ ಅಂಗೀಕಾರ. %41 ತೆರಿಗೆ ವಿಕೇಂದ್ರೀಕರಣ ಮುಂದುವರಿಕೆ. ದಿವ್ಯಾಂಗರಿಗೆ ನೆರವಾಗಲು ಕೃತಕ ಕಾಲು ಉತ್ಪಾದನಾ ನಿಗಮಕ್ಕೆ ಪ್ರೋತ್ಸಾಹ.